ಕ್ಯಾತ್ಸಂದ್ರ ರಿಂಗ್ ರಸ್ತೆಯಲ್ಲಿ ಇದ್ದು ಇಲ್ಲದಂತಾದ ಸರ್ವಿಸ್ ರೋಡ್. ಸರ್ವಿಸ್ ರಸ್ತೆಯನ್ನೇ ಪಾರ್ಕಿಂಗ್ ಮಾಡಿಕೊಂಡ ಲಾರಿ ಚಾಲಕರು. ಪೊಲೀಸ್ ಠಾಣೆಯ ಮುಂಭಾಗವೇ ಲಾರಿಗಳು ನಿಂತಿದ್ರೂ ತೆಗೆಸದ ಪೊಲೀಸರು. ತುಮಕೂರು ನಗರ ಕ್ಯಾತ್ಸಂದ್ರ ರಿಂಗ್ ರಸ್ತೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ಬಳಿ ಸರ್ವಿಸ್ ರಸ್ತೆಯನ್ನೇ ಲಾರಿ ಚಾಲಕರು ಪಾರ್ಕಿಂಗ್ ಲಾಟ್ ಆಗಿ ಪರಿವರ್ತಿಸಿಕೊಂಡಿದ್ದು ದಿನನಿತ್ಯ ಸಂಚರಿಸುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಇತ್ತ ಪೊಲೀಸ್ ಠಾಣೆಯ ಎದುರೇ ಇಂತಹ ದುಸ್ಥಿತಿ ಇದ್ರೂ ಲಾರಿಗಳನ್ನು ತೆಗೆಸುವುದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ರಿಂಗ್ ರಸ್ತೆ ಅಥವಾ ಹೆದ್ದಾರಿ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿ ಗಾಡಿ ನಿಲ್ಲಿಸೋದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ. ಹೀಗಿದ್ರೂ ಕೂಡ ಲಾರಿ ಚಾಲಕರು ಸರ್ವಿಸ್ ರಸ್ತೆಯನ್ನೇ ಪಾರ್ಕಿಂಗ್ ಲಾಟ್ ಆಗಿ ಮಾಡಿಕೊಂಡಿರುವುದಕ್ಕೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಬಾರಿ ಅಪಘಾತಗಳಾದರೂ ಕೂಡ ಎಷ್ಟು ಬಾರಿ ಹೇಳಿದರೂ ಕೂಡ ಲಾರಿ ಚಾಲಕರು ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸಿರುವ ಲಾರಿಗಳನ್ನು ತೆಗಿತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ನಮಸ್ಕಾರ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲ ರಿಂಗ್ ರೋಡ್ ರಸ್ತೆಗೆ ಸಂಬಂಧಪಟ್ಟಿದ್ದು ಅಧಿಕಾರಿಗಳು ಸಂಬಂಧಪಟ್ಟಿದ್ದವರಾಗಿರ್ಬೋದು, ಈ ಲಾರಿಗಳು ನಿಲ್ಲಿಸೋದನ್ನು ಮೊದಲು ತಪ್ಪಿಸ್ಬೇಕು. ಎಷ್ಟೋ ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಸ್ಪಂದನೆ ಇಲ್ಲ. ಎರಡು ಸೈಡು ನಿಲ್ಲಿಸ್ತಾರೆ. ಯಾವುದನ್ನ ಟೂ ವೀಲರು ಅಡ್ಡ ಬಂದುಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅದಕ್ಕೆ ಯಾವುದೇ ಕಾರಣದ ರಿಂಗ್ ರಸ್ತೆಯಲ್ಲಿ ಒಂದು ಗಾಡಿ ನಿಲ್ಲಿಸ್ದಂಗೆ ದಯವಿಟ್ಟು ಸಹಕಾರ ಕೊಡಬೇಕಾಗಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಳಕಳಿನ ಪ್ರಾರ್ಥಿಸಿಕೊಳ್ತೇವೆ. 33-34ನೇ ವಾರ್ಡಿನ ರಿಂಗ್ ರಸ್ತೆ ಇದು ಸೇರಿರೋದು. ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ನ್ಯಾಯ ಕೊಡಿ. ಇನ್ನು ಪ್ರತಿನಿತ್ಯ ಸರ್ವಿಸ್ ರಸ್ತೆಯಲ್ಲಿ ಲಾರಿಗಳನ್ನು ನಿಲ್ಲಿಸ್ತಾ ಇರೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಲಾರಿ ಚಾಲಕರು ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರೋದ್ರಿಂದ ಈ ರಸ್ತೆಯಲ್ಲಿ ಹೆಂಗಸರು ಮಕ್ಕಳು ಓಡಾಡೋದಕ್ಕೂ ಆಗ್ತಾ ಇಲ್ಲ. ರಾತ್ರಿಯೆಲ್ಲ ನಿದ್ದೆ ಮಾಡೋದಕ್ಕೆ ಬಿಡದೆ ಲಾರಿ ರಿಪೇರ್ ಮಾಡ್ತಾ ಹಾರ್ನ್ ಮಾಡ್ತಾ ಇರ್ತಾರೆ. ಇದರಿಂದ ಇಲ್ಲಿನ ಜನರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಇನ್ನು ಪೊಲೀಸ್ ಠಾಣೆ ಮುಂಭಾಗವೇ ಲಾರಿಗಳು ನಿಂತಿದ್ರೂ ಕೂಡ ಪೊಲೀಸರು ಲಾರಿಗಳನ್ನ ತೆಗೆಸ್ತಾ ಇಲ್ಲ. ಸಂಬಂಧಪಟ್ಟವರು ಆದಷ್ಟು ಬೇಗ ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸಿರುವ ಲಾರಿಗಳನ್ನ ತೆಗೆಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಮುಂಭಾಗ ಎರಡು ಸೈಡು ಗಾಡಿಗಳೆಲ್ಲ ನಿಲ್ಲಿಸ್ತಾರೆ. ಸುತ್ತ ಎರಡು ಸೈಡು ನಿಲ್ಲಿಸ್ತಾರೆ. ಅದರಿಂದ ಓಡಾಡೋಗೆಲ್ಲ ತೊಂದರೆ ಆಗ್ತಿದೆ. ಮುಂದೆಗಡೆ ನಿಲ್ಲಿಸ್ತಾರೆ, ಕ್ರಾಸಿಂಗಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಎರಡು ಸೈಡು ನಿಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನಿಂದ ಮುಂಭಾಗ ಪೂರ್ತಿ ಎರಡು ಕಡೆ ನಿಲ್ಲಿಸ್ತಾ ಇದ್ದಾರೆ. ಅದು ಮೇಲಧಿಕಾರಿಗಳು ಯಾರು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ವಿ. ಈಗ ಒಟ್ಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ. ಲಾರಿ ನಿಲ್ಲಿಸ್ತಿರೋ ಸಮಸ್ಯೆ ಈಗ ಆ ಕಡೆ ನಿಲ್ಲಿಸಿರ್ತಾರೆ, ಟರ್ನಿಂಗಲ್ಲಿ ಮಾಡೋಕ್ಕಾಗಲ್ಲ. ಹಂಗಾಗಿ ಸಮಸ್ಯೆ ಆಗ್ತಾ ಇದೆ. ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್ ಇದು? ಸುಮಾರು ಸಲ ನಿಂತ್ಕೊಂತಾರೆ ಇರ್ತವೆ, ಸುಮಾರು ಸಲ ಆಗಿದ್ದಾವೆ. ಹೆಂಗಸರು ಮಕ್ಕಳುಗಳು ಓಡಾಡೋಕ್ಕೆ ಟರ್ನಿಂಗಲ್ಲಿ ಆಗ್ತಾ ಇಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ. ಇನ್ನು ಈ ಲಾರಿ ಪಾರ್ಕಿಂಗ್ನಿಂದ ಪ್ರತಿನಿತ್ಯ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದ್ದು, ಇನ್ನಾದರೂ ಸಂಬಂಧಪಟ್ಟವರು ಸರ್ವಿಸ್ ರಸ್ತೆಯಲ್ಲಿ ನಿಂತಿರುವ ಲಾರಿಗಳನ್ನು ತೆರವು ಮಾಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.